ತಮಿಳ್ನಾಡಿಗೆ ಬಂದು ಇಲ್ಲಿ ಯಾರ್ದೋ ತೋಟದಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದೀವಿ. ಯಾವುದೋ ಸಿಕ್ಕಾಪಟ್ಟೆ ಕಾಡಿಗೆ ಬಂದ್ವಿ. ಎರ್ಕಾಡ್ ಘಾಟ್ ನಿಜವಲ್ಲೂ ಸಕ್ಕದಾಗಿದೆ. ಕ್ಯಾಮ್ರಾ ಗ್ಲಾಸ್ ಹೊಡೆದೋಯ್ತು. ಇವರು ನಾನು ಗ್ಲೌಸ್ ಎಲ್ಲ ಹಾಕೊಂಡಿದ್ರು ಕೂಡ ನನ್ನ ಕೈ ಫುಲ್ ಫ್ರೀಸ್ ಆಗ್ತಾ ಇದೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಂತ ಇದ್ದಂಗೆ ಯಾಕೋ ನಂಗೆ ಗಾಡಿ ಆಫ್ ಆಗಿಬಿಡ್ತು. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ತಮಿಳ್ನಾಡಲ್ಲಿ ಎರ್ಕಡಿಗೆ ಹೋಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಇದ್ದಾರೆ. ಇವತ್ತು 4 ಬೈಕಲ್ಲಿ ಹೊರಟಿದ್ದೀವಿ. ಬೆಂಗಳೂರು ಟು ತಮಿಳ್ನಾಡು ರೈಡ್ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ಯಾಕೋ ಸ್ಟಾಪ್ ಮಾಡಿಸಿದ್ರಲ್ಲ, ಏನಕ್ಕಪ್ಪ? ನೋಡಿದ್ರಾ? ಫುಲ್ ವೈಬ್ರೇಷನ್ ಬಂದ್ಬಿಟ್ಟಿತ್ತು. ರೇ ಎಗರ್ಕೊಂತಿದ್ದೆ ಈಗ. ಯಾಕೆ ವೈಬ್ರೇಷನ್ ಬಂತು? ಮೋಸ್ಟ್ಲಿ ಇದ್ರ ಮೇಲೆ ಇದ್ದೆ ಅನ್ಸುತ್ತೆ, ವೈಟ್ ಪಟ್ಟಿ ಮೇಲೆ. ಕರೆಕ್ಟ್ ಗಾಯ್ಸ್, ನೋಡಿ ಅದು ವಾಬ್ಲಿಂಗ್ ಬಂದ್ಬಿಟ್ರೆ ಹೆವಿ ಕಷ್ಟ. ಅದು ಆ ವೈಟ್ ಪಟ್ಟಿ ಕೂಡ 1 ಇಂಚು ಇರಲ್ಲ. ರೋಡಿಗಿಂತ ಎಷ್ಟೋ ಮಿಲಿ ಹೈಟಲ್ಲಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಆ ದಪ್ಪಕ್ಕೆ ಈ ರೇಂಜಿಗೆ ವಾಬ್ಲಿಂಗ್ ಕೊಡ್ತು ಅಂದರೆ ನೋಡಿ ರೋಡಲ್ಲಿ ಎಷ್ಟು ರಿಸ್ಕ್ ಅಂತ. ವೆದರ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಇದೆ ವೆದರು. 9:15 ಆಗ್ತಾ ಬಂತು, 9:15. ಇನ್ನು ಸೂರ್ಯ ಅನ್ನೋದು ಕಾಣಿಸ್ತಾನೆ ಇಲ್ಲ. ಮಿಸ್ಟರ್ ಸೂರ್ಯ ಮುಂದೆ ನೋಡಿ, ಬೆಟ್ಟ ಸಕ್ಕದಾಗಿದೆ ಅಲ್ವಾ? ನಿಜ, ನನಗೆ ಇವಾಗ ನಾನು ಎಲ್ಲೋ ಒಂದು ಕಡೆ ಔಟ್ಸೈಡ್ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಇಷ್ಟೊತ್ತು ನನಗೆ ಬೆಂಗಳೂರು ಥರನೇ ಫೀಲ್ ಬರ್ತಾ ಇತ್ತು. ಫೋಟೋ ತಕ್ಕೊಳಕ್ಕೆ ಏನ್ರೋ ಇದು, ಎಂಥ ಪ್ಲೇಸಿಗೆ ಬಂದಿದ್ದೀವಿರೋ ಸೀರಿಯಸ್ಲಿ. ಐ ಥಿಂಕ್ ತಮಿಳ್ನಾಡು ಇಸ್ ಫುಲ್ ಆಫ್ ಹಿಲ್ಸ್ ಓನ್ಲಿ. ಎಷ್ಟು ಬೇಕಾದ್ರೂ ಹಿಲ್ಸ್ ಸಿಗುತ್ತೆ ನಿಮಗೆ. ಆಗಿಂದ ಹೈವೇಲೇ ಗಾಡಿ ಹೊಡಿತಾ ಇದ್ದೀವಿ. ಸೊ ಸ್ವಲ್ಪ ತಮಿಳ್ನಾಡಿದು ವಿಲೇಜ್ ಕೂಡ ನೋಡೋಣ ಹೆಂಗಿದೆ ಅಂತ. ಅದಕ್ಕೆ ಸುಮ್ಮನೆ ಸ್ವಲ್ಪ ಇಂಟೀರಿಯರ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಲೈಕ್ ಅಂದರೆ ಇದು ಹೋಗಿ ಆ ಕಡೆಗೆ ನಮ್ಮದು ರೂಟಿಗೆ ವಾಪಸ್ ಹೋಗಿ ಜಾಯ್ನ್ ಆಗುತ್ತೆ. ಅದಕ್ಕೆ ಹೆಂಗಿದ್ರೆ ಜಾಯ್ನ್ ಆಗುತ್ತಲ್ಲ. ಸೊ ಇಂಟೀರಿಯರ್ ಎಲ್ಲ ನೋಡ್ಕೊಂಡು ಹೋಗೋಣ ವಿಲೇಜು. ತಮಿಳ್ನಾಡು ವಿಲೇಜ್ ಹೇಗಿದೆ ಅಂತ. ಒಂದು ವಿಷಯ ಅಂದರೆ ಏನಾಗುತ್ತೆ ಗೊತ್ತಾ, ಬರೇ ಹೈವೇಲೇ ಸುಮ್ಮನೆ ಗಾಡಿ ಹೊಡಿತಾ ಇದ್ದರೆ ನಿದ್ದೆ ಬರುತ್ತೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತಿಗೆ. ಅಂದರೆ ಅದು ಸುಮ್ಮನೆ ಕುತ್ಕೋಬೇಕಲ್ಲ, ಗಾಡಿ ಹೊಡೆದು ಸಾಕಾಗುತ್ತೆ. ಸೊ ಈ ಥರ ರೋಡಲ್ಲಿ ಬಂದರೆ ಸ್ವಲ್ಪ ಮೈಂಡಿಗೂ ರಿಲೀಫ್ ಸಿಗುತ್ತೆ. ಅಂದರೆ ಮೈಂಡ್ ವರ್ಕ್ ಮಾಡುತ್ತಲ್ವಾ. ಈ ಹೊಂಡ ಗುಂಡಿ ಬಂದಾಗ ನಿಲ್ಲಿಸೋದು, ಬ್ರೇಕ್ ಹೊಡಿಯೋದು, ಮತ್ತೆ ಹೋಗೋದು, ಈ ಥರ ಕಾರ್ನರಿಂಗು. ಮೈಂಡ್ ಕೆಲಸ ಮಾಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಇಲ್ಲ ಅಂದರೆ ಹೈವೇಲಿ ಮೈಂಡಿಗೆ ವರ್ಕೇ ಇಲ್ಲ, ಸುಮ್ಮನೆ ಹೊಡಿತಾ. ಆ್ಯಕ್ಚುಲಿ ಈ ಹೈವೇಲಿ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇತ್ತು, ಹಾಗಾಗಿ ಲೈಕ್ ಓವರ್ಟೇಕ್ ಮಾಡೋದು ಅದೆಲ್ಲ ಇರ್ತಾಯಿತ್ತು. ಬಟ್ ಆದರೂ ಹೈವೇಲಿ ಎಷ್ಟಂದರೂ ಬೋರ್ ಆಗುತ್ತೆ. ಬಾಯ್. ತಮಿಳ್ನಾಡು ವಿಲೇಜಿಗೆ ನುಗ್ಗಿ ವಿಲೇಜ್ ಒಳಗಡೆ ಇನ್ನೂ ಫುಲ್ ಇಂಟೀರಿಯರ್ ಎಲ್ಲ ಹೋಗ್ತಾ ಇದ್ದೀವಿ ನಾವು ಸುಮ್ಮನೆ. ಈ ಗದ್ದೆಲೆಲ್ಲ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ನಿಜವಾಗ್ಲೂ. ಏನು ಮಾಡ್ತಾ ಇದ್ದೀವ್ರೋ ಇಲ್ಲಿ ನಾವು? ನಾವಿಲ್ಲಿ ಯಾವುದೋ ಹಳ್ಳಿ ಒಳಗೆ ಬಂದುಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಗದ್ದೆ ಒಳಗೆಲ್ಲ ಬಂದಿದ್ದೀವಿ. ಸುಮ್ಮನೆ ಎಲ್ಲ ಇಂಟೀರಿಯರ್ ಹೋಗೋಣ ಅಂತ ಬಂದ್ವಿ ಗಾಯ್ಸ್. ಇಲ್ಲಿ ನೋಡಿದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ತಾತ ನೋಡಿದ್ರೆ ಏನೇನೋ ಅಂತ ಇದ್ದಾರೆ, ಇಲ್ಲೇನಕ್ಕೆ ಬಂದ್ರಿ, ಅಲ್ಲೇ ಹೋಗ್ಬೇಕಿತ್ತು ಅಂತೆಲ್ಲ. ಗಾಯ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಒಳ್ಳೆ ನಮ್ಮೂರಲ್ಲೇ ನಮ್ಮ ಮನೆ ತೋಟದಲ್ಲೇ ಈ ಥರ ಎಲ್ಲ ಗಾಡಿ ಹೊಡೆದಿಲ್ಲ. ಇಲ್ಲಿ ತಮಿಳ್ನಾಡಿಗೆ ಬಂದು ಇಲ್ಲಿ ಯಾರ್ದೋ ತೋಟದಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಆ್ಯಕ್ಚುಲಿ ಮಾರಿ ದೇವರು, ಮಾರಿ ಸಮಥಿಂಗ್ ಆ ಥರ ಬರುತ್ತಲ್ವಾ, ಆ ಥರ ರಿಲೇಟೆಡ್ ದೇವ್ರುಗಳು ಜಾಸ್ತಿ ಅಂತ ಅನ್ಕೊತೀನಿ. ಮಾರಿಕಾಂಬ, ಮಾರಿಯಮ್ಮ ಅಂತೆಲ್ಲ ದೇವ್ರುಗಳು ಬರ್ತಾವಲ್ಲ, ಆ ಥರ ದೇವರು ಈ ಕಡೆ ಜಾಸ್ತಿ ಅಂತ ಅನಿಸ್ತಾ ಇದೆ ನನಗೆ. ಈ ದೇವಸ್ಥಾನಗಳನ್ನೆಲ್ಲ ನೋಡಿ ಸ್ವಲ್ಪ ಹಾಗಿದ್ದೇ ಕಾಣಿಸ್ತಾ ಇದ್ದಾವೆ. ಎಲ್ಲೆಲ್ಲಿಗೋ ಹೊಡಿತಾ ಇದ್ದಾರಪ್ಪ ಹುಡುಗರು. ಸುಮ್ಮನೆ ಹೋಗ್ತಾ ಇದ್ದೀನಿ ನಾನು, ಏನೂ ಮಾತಾಡ್ತಾ ಇಲ್ಲ. ಗಾಡೀಲಿ ಪೆಟ್ರೋಲ್ ಇದೆ, ಕ್ಯಾಮ್ರಾದಲ್ಲಿ ಚಾರ್ಜ್ ಇದೆ. ಇನ್ನೇನು ನಡೀಲಿ ಜೀವನ. ನಮ್ಮ ಮಕ್ಕಳದ್ರದ್ದೆಲ್ಲ ADV ಇರೋದು, ಕುಂಡಿ ಎಲ್ಲ ಹಾರಿಸ್ಕೊಂಡು ಹೋಗ್ಬಿಟ್ರು. ನಾನೇ ಇಲ್ಲಿ ಮಿಕ್ಕ ನನ್ನ ಮಗ.
ನಿಂತ್ಕೊಳ್ರಯ್ಯ, ನಾನು ಬರ್ತೀನಿ. ಪಾಪ ಹುಡುಗ ಗಾಡಿ, ಅವ್ನು ಸ್ಪೋರ್ಟ್ಸ್ ಗಾಡಿ, ಈ ಥರ ರೋಡಲ್ಲಿ ಹೋಗಲ್ಲ. ನಿಂತ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗೋಣ. ಏನಿಲ್ಲ ಗೈಸ್, ನೀವೆಲ್ಲ ಫ್ರೆಂಡ್ಸು. ಏನಿದೆ ನೋಡಿ ನೇಚರು. ಸೇಮ್ ನೇಚರ್ ನಮ್ಮೂರಲ್ಲೂ ಸಿಗುತ್ತೆ. ಆದರೆ ಈ ನೇಚರ್ನ ಹುಡ್ಕೊಂಡು ಎಷ್ಟೋ ದೂರದಿಂದ ಬಂದಿರ್ತೀವಲ್ಲ, ಆವಾಗಲೇ ಇದ್ರದ್ದು ಬೆಲೆ ಗೊತ್ತಾಗೋದು. ನೋಡಿ 180 ಕಿಲೋಮೀಟರ್ಸ್ ಆಯ್ತಾಯ್ತಾ, ಅಂದರೆ ಈಗ ಆಲ್ಮೋಸ್ಟ್ 200 ಕಿಲೋಮೀಟರ್ ಬಂದ್ವಿ. ಇನ್ನು ನಾವು ಎಲ್ಲಿಗೆ ಹೋಗ್ತಾ ಇದ್ವಿ, ಏನು ಮಾಡ್ತಾ ಇದ್ವಿ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಗಾಡಿ ಹೊಡಿತಾನೆ ಇದ್ವಿ ಬೆಳಗ್ಗೆಯಿಂದ. ನಮ್ಮಂಥ ಜನ ನಿಮಗೆ ಎಲ್ಲಿ ಸಿಗ್ತಾರೆ ಹೇಳಿ? ಕರ್ನಾಟಕದಿಂದ ಇಲ್ಲಿಗೆ ತಮಿಳ್ನಾಡಿಗೆ ಬಂದು ತಮಿಳ್ನಾಡಲ್ಲಿ ಕರೆಕ್ಟಾಗಿ ಯಾವುದೋ ಪ್ಲೇಸಿಗೆ ವಿಸಿಟ್ ಕೊಟ್ಟು ಹೈವೇಲಿ ಹೋಗಿ ಹೈವೇಲಿ ವಾಪಸ್ ಹೋಗೋಬಿಟ್ಟು, ನಾವು ಇಲ್ಲಿ ವಿಲೇಜ್ ಒಳಗಡೆ ನುಗ್ಗಿ ವಿಲೇಜನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆಯ್ತು ಬಿಡು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇಲ್ಲಿ ಯಾವುದೋ ಕಾಡೊಳಗೆ ಬರ್ತಾ ಇದ್ದೀವಿ. ಇಲ್ಲಿ ಏನು ಆನೆ ಇದೆಯೋ, ಹುಲಿ ಇದೆಯೋ, ಸಿಂಹ ಇದೆಯೋ ಗೊತ್ತಿಲ್ಲ. ಗಾಯ್ಸ್, ನಿಜವಾಗ್ಲೂ ಬೇಡದೇ ಇರೋ ಕೆಲಸ ಮಾಡ್ಕೊಂಡ್ವಿ. ನಮ್ಮ ಬಾಯ್ಸ್ದೆಲ್ಲರದು ADV ಬೈಕ್ಗಳು ಎಲ್ಲ ನಾನು ಬಿಟ್ಟು ಹೋಗ್ಬಿಟ್ರು. ನಾನು ಒಬ್ಬನೇ ಸಿಕ್ಕಾಕೊಂಡಿದ್ದೀನಿ. ಗೊತ್ತಿರೋ ನೀವುಗಳೇ ಹಿಂಗೆ ಮಾಡಿಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ತಮಿಳ್ನಾಡಿಗೆ ಬಂದು ಇವಾಗ ಯಾವುದೋ ಕಾಡನ್ನು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಳಗೆ ಬಂದು ಇವಾಗ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈಗ ಇಂಟರ್ನೆಟ್ ಬೇರೆ ಸರಿಯಾಗಿ ಸಿಗ್ತಾ ಇಲ್ಲ. ಸುಮ್ಮನೆ ಇವಾಗ ಯಾವುದೇ ಜನನೂ ಯಾರೂ ಇಲ್ಲ ಗುರು, ಇಲ್ಲಿ ಒಬ್ಬರು ಜನ ಇಲ್ಲ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ, ನಂಗೆ ಪರ್ಫೆಕ್ಟಾಗಿ ನಿಲ್ಸಿದ್ದೀವಿ. ಪ್ಲ್ಯಾನ್ ಮಾಡಿದ್ರು ಇಷ್ಟು ಚೆನ್ನಾಗಿ ನಿಲ್ಲಿಸ್ತಾ ಇರಲಿಲ್ಲ. That is how boys planning works. US ಬಾಯ್. ಓಹೋ, ಏನಪ್ಪ ಸಮಾಚಾರ ಮಗ? ವ್ಲಾಗ್ ಎಲ್ಲ ನೋಡ್ತಾ ಇದೆಯಾ ತಾನೇ? ಇಂಟರ್ನ್ಯಾಷನಲ್ ರೀಚ್ ಮಾಡ್ತೀವಿ. ಅಲ್ಲಿ ಫಾರಿನಲ್ಲೂ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿಸೋ. ಗೈಸ್, ಫೈನಲಿ ಹಾಗೋ ಹೀಗೋ ಕಾಡಿಂದ ಹೊರಗೆ ಬಂದ್ವಿ. ಆ ಕಾಡ್ ರೋಡಲ್ಲಿ ಆ ಹೊಂಡ ಗುಂಡೆ ಇಳಿಸ್ಕೊಂಡು ಹತ್ಸಿ ಸಾಕಾಯ್ತು. ನನ್ನ ಬೈಕ್ ಅಂತೂ ಗೊಳೋ ಅಂತ ಹತ್ತೇ ಬಿಡ್ತು. ಈಗ ನೋಡಿ, ಈ ರೋಡಲ್ಲಿ ನನ್ನ ಬೈಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ನೋಡಿ. ಆರಾಮ್ಸೆ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಕಾರ್ನರಿಂಗ್ ಆದರೂ ಮಾಡು, ಬ್ರೇಕಿಂಗ್ ಆದರೂ ಮಾಡು, ಎಷ್ಟಾದರೂ ಉಜ್ಜು, ಎಲ್ಲದಕ್ಕೂ ಸಾಥ್ ಕೊಡ್ತೀನಿ ಅನ್ನತ್ತೆ. ಆ ರೋಡಲ್ಲಿ ಪಾಪ ಅಳುತ್ತೆ. ಈ ಗಾಡಿ ಏನಿದ್ರು ಈ ಥರ ಟಾರ್ ರೋಡಿಗೆ ಅಷ್ಟೇ. ಸುಮ್ಮನೆ ನಾವು ಆಫ್ ರೋಡಿಂಗಿಗೆ ಎತ್ಕೊಂಡು ಹೋಗ್ತೀವಿ ಅಂದರೆ ಅದು ನಮ್ಮದೇ ತಪ್ಪೋದು. ಬನ್ನಿ ಹೋಗೋಣ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಣ. ಕಾಡಿನ ಸಹವಾಸ ಸಾಕು. ನೋಡ್ರಿ, ಈ ಥರ ರೋಡಲ್ಲಿ ಓಡ್ಸೋಕ್ಕೆ ಫುಲ್ಲು ಪೀಸ್ ಅನ್ಸುತ್ತೆ. ಅಯ್ಯಪ್ಪ, ಅದು ಕಾರ್ನರಿಂಗ್ ಇದ್ರಂತೂ ನನ್ನ ಗಾಡಿ ಲೀನ್ ಮಾಡೋಕ್ಕೆ ಮಸ್ತು ಫೀಲ್ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ವ್ಯೂ ಪಾಯಿಂಟ್ ಹಿಂಗೆ ಕೆಳಗೆ ಹೋಗ್ಬಿಟ್ರೆ ಹೆಂಗಿರುತ್ತಲ್ವಾ? ಮ್ಯೂಸಿಕ್. ಎರ್ಕಾಡ್ ಘಾಟ್ ನಿಜವಲ್ಲೂ ಸಕ್ಕದಾಗಿದೆ. ಈ ಬೇಜಾರು, ಫ್ರಸ್ಟ್ರೇಷನ್ ನಮ್ದು ಏನೇನಿತ್ತೋ ಪ್ರತಿಯೊಂದು ಮರ್ತೋಗ್ತೀವಿ ನೋಡಿ. ಇಲ್ಲಿ ಇಂಥ ಜಾಗ ನೋಡಿ. ನೋಡ ಎಷ್ಟು ಚಂದ ಅಲ್ಲ ಗಾಯ್ಸ್. ಸೀನ್ ಏನಾಯ್ತಂದರೆ, ಇಲ್ಲಿ ಫೋಟೋ ಶೂಟಿಂಗ್ ಅಂತ ನಿಲ್ಸಿದ್ವಿ. ನಿಂತಾಗ ಮೊಬೈಲ್ ಕೆಳಗೆ ಬಿತ್ತು, ಕ್ಯಾಮ್ರಾ ಗ್ಲಾಸ್ ಹೊಡೆದೋಯ್ತು. ಖತಮ್. ಇಲ್ಲೂ ಬಿತ್ತು, ಇಲ್ಲೂ ಎಲ್ಲ ಸೈಡ್ ಹೋಯ್ತು, ಇಲ್ಲೂ ಗ್ಲಾಸ್ ಹೊಡೆದೋಯ್ತು. ತಗೊಂಡು ಇನ್ನೂ 1 ವರ್ಷ ಆಗಿಲ್ಲ, ಈಗಲೇ ಹಿಂಗಾದರೆ ಹೆಂಗಿರುತ್ತೆ ಹೇಳಿ? ನಾನು ಎಲ್ಲೋದ್ರೂ ನನ್ನ ಫೋಟೋ ಏನು ತೆಗೆಸ್ಕೊಳಕ್ಕೆ ಪ್ರಿಯಾರಿಟಿ ಕೊಡಲ್ಲ. ಬೈಕ್ ಫೋಟೋಸಿಗೆ ನಾನು ಜಾಸ್ತಿ ಪ್ರಿಯಾರಿಟಿ ಕೊಡೋದು. ಬೈಕ್ ಫೋಟೋ ತೆಗೆಯೋಣ ಅಂತಲೇ ಪಾಕೆಟಿಂದ ಮೊಬೈಲ್ ಎತ್ತದೆ ಆಯಿತಾ. ಈವನ್ ಗ್ಲೌಸ್ ಕೂಡ ಹಾಕಿರಲಿಲ್ಲ, ಬರೀ ಕೈಯಲ್ಲೇ ಇದ್ದೆ. ಪಾಕೆಟಿಂದ ಎತ್ತದೆ, ಅದು ಹೆಂಗೋ ಸ್ಲಿಪ್ಪಾಗಿ ಕೆಳಗೆ ಬಿದ್ದುಬಿಡ್ತು. ಇಂಥ ಪ್ಲೇಸಿಗೆ ಬಂದು ಇಂಥ ಎಂಜಾಯ್ ಮಾಡೋ ಟೈಮಲ್ಲಿ, ಇಂಥ ಸಿಚುವೇಶನಲ್ಲಿ ಹಿಂಗಾದರೆ ಹೆಂಗಿರುತ್ತೆ ಹೇಳಿ? ಫ್ಲ್ಯಾಶ್ ಬ್ಯಾಕ್. ಈ ಬೇಜಾರು, ಫ್ರಸ್ಟ್ರೇಷನ್ ನಮ್ದು ಏನೇನಿತ್ತೋ ಪ್ರತಿಯೊಂದು ಮರ್ತೋಗ್ತೀವಿ ನೋಡಿ. ಇಲ್ಲಿ ಬಾಯ್ಸ್, ಯಾರಾದರೂ ಇಲ್ಲಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಆರಾಮ್ಸೆ ಬನ್ನಿ. ನಿಜವಾಗ್ಲೂ ಲಾಸ್ ಇಲ್ಲ. ಸಖತ್ತಾಗಿದೆ ಸೀನರೀಸ್ ಎಲ್ಲ, ಖುಷಿಯಾಗುತ್ತೆ, ಗಾಡಿ ಹೊಡ್ಯೋಕ್ಕೆ ಮಜಾ ಬರುತ್ತೆ. ಇದಕ್ಕಿಂತ ಚೆನ್ನಾಗಿರೋ ಪ್ಲೇಸ್ ಏನು ಬೇಕು ಹೇಳಿ? ನಾವು 200-250 ಕಿಲೋಮೀಟರ್ ಬಂದು ಬೈಕ್ ರೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಇಂಥ ಪ್ಲೇಸ್ನ ನೋಡಿಕೊಂಡು ಮಜಾ ಮಾಡೋದು ಇದೇ ಬೇರೆ. ನಮಗೆ ಇದಕ್ಕಿಂತ ಮಜಾ ಇನ್ನೇನು ಬೇಕು ಹೇಳಿ? ನೋಡಿ, ಯಾರು ಕೆಳಗಡೆ ಹೋಗ್ಯಾರ.
ಯಪ್ಪ ಹೆವಿ ಆಳ ಇದೆ, ಕೆಳಗಡೆ ಏನಾದ್ರು ಹೋದ್ರೆ ಮುಗೀತು ಊಷ್ಟೇ. ಹೇರ್ ಪಿನ್ ಬೆಂಡ್, ಇದು ನಾವು ಹೋಗ್ತಿರೋದು ಇವಾಗ ಏರ್ಕ್ಯಾಡ್ ಘಾಟಲ್ಲಿ, ಘಾಟ್ ಸೆಕ್ಷನ್ನು. ಮೇಲ್ಗಡೆ ಹೋದ್ಮೇಲೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅಲ್ಲಿ ಮೋಸ್ಟ್ಲಿ ನಾವು ರೆಸಾರ್ಟ್ನ ಬುಕ್ ಮಾಡ್ಕೊತೀವಿ ಅನ್ಸುತ್ತೆ. ತುಂಬ ಕೋಲ್ಡ್ ಇದೆ ಗುರು ಇಲ್ಲಿ. ಗುರು ನಾನು ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ರು ಕೂಡ ನನ್ನ ಕೈ ಫುಲ್ಲು ಫ್ರೀಸ್ ಆಗ್ತಾಯಿದೆ. ಅಂದರೆ ಇಲ್ಲಿ ತುಂಬ ಕೋಲ್ಡ್ ಇದೆ. ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಜಾಕೆಟ್ ಹಾಕ್ಕೊಂಡಿದ್ದೀನಿ, ಬಟ್ ನನಗೆ ಮೈಯೆಲ್ಲ ಫ್ರೀಸ್ ಆದಂಗೆ ಫೀಲ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇಲ್ಲಿ. ಹೆಲೋ ಗೈಸ್, ಫೈನಲಿ ಏರ್ಕ್ಯಾಡ್ ರೀಚ್ ಆದ್ವಿ. ನಾವು ಇಲ್ಲಿಗೆ ಬಂದು ರೂಮ್ ಹುಡುಕಿ ರೂಮಿಗೆಲ್ಲ ಶಿಫ್ಟ್ ಆಗುತ್ತೆ. ಈಗಾಗಲೇ ಸಂಜೆ, ಇವಾಗ ಅರೌಂಡ್ ಟೈಮ್ ಎಷ್ಟು ಹೇಳ್ಬೋದು, ಸಂಜೆ 5:30 ಆಗಿದೆ. ನನ್ನ ಕೈಯಲ್ಲಿ ಎಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸಸ್ಸಿಗೆ ವಿಸಿಟ್ ಕೊಡ್ತೀನಿ. ಆ ಪ್ಲೇಸಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.